ನೀ ವೈಪರ್ ಅಡಿಕೆನಲ್ಲ ಕೂಡ ಒಂದೇ ಆ ಪಾಸ್ಟ್ ಹೇಳೋದು. ನೀನು ವೈಪರ್ ಥರ ಕೂರಕಲ್ಲ ಇಲ್ಲಿ ಬಂದಿರೋದು. ವೈಬಾಗಿ ಕೂತ್ಕೋಬೇಕು, ಆರಾಧನೆ ಮಾಡೋಕೆ ಕೂತ್ಕೋಬೇಕು. ತುಂಬ ಜನ ಅದೇ ನಾನು ಅನೇಕರು ಗಮನಿಸಿದ್ದೀನಿ. ಅದಕ್ಕೆ ಇವತ್ತು ಯಾಕೋ ಮಧ್ಯಾಹ್ನ ಉಪವಾಸ ಪ್ರಾರ್ಥನೆಯಿಂದ ನೋಡ್ತಾನೆ ಇದ್ದೆ. ನಾನು ಫಸ್ಟ್ ಡೇಯಿಂದ ನೋಡ್ತಾ ಇದ್ದೆ. ನಾನು ರಾಜಾಜಿನಗರ ನಡೆದಾಗಿಂದ ನೋಡ್ತಾ ಇದ್ದೆ. ಕೆಲವರು ಕಲ್ಲು ಥರ ಕೂತಿರ್ತಾರೆ, ಎಲ್ಲರೂ ಕೈ ತಟ್ತಾರೆ, ಬಾಕಿಯವರು ಸುಮ್ಮನೆ ಕೂತಿರೋದೆ. ಸುಮ್ಮನೆ ಕೆಲವಾಗ ಒಂದ್ಸರಿ ಕೈ ಎತ್ಬಿಡೋದು, ಕೆಲವಾಗ ಹಿಂಗೆ ಕೂತ್ಕೊಂಡ್ಬಿಡೋದು, ಕೆಲವಾಗ ಹಿಂಗೆ ಮಾಡೋದು, ಏನೇನೋ ಮಾಡಿದ್ರು. ಕೈ ತಟ್ಟಬೇಕಾದ್ರೆ ಕೈ ತಟ್ಟಬೇಕು, ಅಲ್ಲೆಲ್ಲೂ ಹೇಳ್ಬೇಕಾದ್ರೆ ಅಲ್ಲೆಲ್ಲೂ ಹೇಳಬೇಕು, ಪ್ರಸಂಗ ಮಾಡ್ತಾ ಇರಬೇಕಾದ್ರೆ ಕೇಳಿಸ್ಕೋಬೇಕು. ಆದರೆ ನನಗೆ ಯಾಕೋ ಇವತ್ತು ಬೆಳಗ್ಗೆ ಇಲ್ಲಿ ಕೂತ್ಕೊಂಡು ವಾಕ್ಯ ಮಾತಾಡೋಕ್ಕೆ ಬೇರೆ ವಾಕ್ಯ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾಕೋ ನನಗೆ ಮನಸ್ಸು ಒಪ್ಪಲಿಲ್ಲ. ನಾನು ಅದನ್ನು ಹೇಳಿದೆ, ಮಧ್ಯಾಹ್ನದ ಅನುಭವನೇ ಡಿಫ್ರೆಂಟ್ ಆಗಿ ಹೋಗ್ಬಿಟ್ಟಿತ್ತು. ಮಧ್ಯಾಹ್ನ ಅನುಭವನೇ ಡಿಫ್ರೆಂಟ್ ಆಗಿ ಹೋಗ್ಬಿಟ್ಟಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬೆಳಗ್ಗೆ ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದವಲ್ಲ, ಇಲ್ಲಿ ಕೂತಾಗ ನನಗೆ ಅನ್ನಿಸ್ತು ಎಲ್ಲರೂ ಈಗ ಏನು ಮಾಡಬೇಕು, ಯಾವ ಹಾಡು ಆಡಲಿಲ್ಲ, ಟೈಟಸ್ ಅಂತೂ ಇರಲೇ ಇಲ್ಲ ಕೀಬೋರ್ಡ್ ಬಾರ್ಸೋಕ್ಕೆ. ಆದರೆ ದೇವರಾತ್ಮನ ಚಲನೆ ಇಲ್ಲಿ ಉಂಟಾಗಿತ್ತು. ಪ್ರಿಯ ದೇವರ ಮಕ್ಕಳೇ, ಆಗಲೇ ತಕ್ಷಣ ನನ್ನ ವಾಕ್ಯನೂ ಬದಲಾಗಿ ಹೋಗ್ಬಿಡ್ತು. ನಾನು ಬೇರೆ ವಾಕ್ಯ ಮಾತಾಡಿದೆ, ಅದು ಸಹ ದೇವರು ನಮ್ಮ ಜೀವಿತದಲ್ಲಿ ಆಶೀರ್ವಾದಕ್ಕೆ ಕಾರಣ ಮಾಡಿದ್ರು. ಈ ರಾತ್ರಿ ಕರ್ತನಿಗೆ ಹೇಳಬೇಕು, ದೇವರೇ ನಾನು ಹೆಸರಿಗೆ ತಕ್ಕಂತೆ ಏನು ಮಾಡಬೇಕು ನಾವು ಹಂಗಂತ ಹೇಳ್ಬಿಟ್ಟು ಊರವ್ರನ್ನೆಲ್ಲ ಕೂಗಾಡ್ಬಿಟ್ಟು ನಾವು ಗಲಾಟೆ ಮಾಡೋಕ್ಕಾಗಲ್ಲ. ಮನೆಗಳಿಗೆ ಹೋದಾಗ ಸ್ವಲ್ಪ ಯೋಚನೆ ಮಾಡೇ ಮಾತಾಡಬೇಕು. ಇಲ್ಲಿ ಚರ್ಚ್ ಆಗಿದ್ರಿಂದನೇ ನಾಳೆ ಸಾಯಂಕಾಲ, ಶನಿವಾರ ಸಾಯಂಕಾಲ ಇಷ್ಟು ಶಬ್ದ ಮಾಡೋದು ಬೇಡ. ಮತ್ತು ಭಾನುವಾರ ಬಾಕಿ ದಿವಸ ಎಲ್ಲ ಇನ್ಮೇಲೆ ನಾನೇನು ತೀರ್ಮಾನ ಮಾಡಿದ್ದೀನಿ ಅಂದರೆ, ಭಾನುವಾರ ಆರಾಧನೆ ಆಗಲಿ, ಉಪವಾಸ ಪ್ರಾರ್ಥನೆ ಆಗಲಿ, ಎಲ್ಲ ಕಡೆಗಳಲ್ಲೂ ಸಹ ಏನು ಮಾಡಬೇಕು. ಇವತ್ತು ಆಮೇಲೆ ಯೋಚನೆ ಮಾಡಿದೆ, ನಿಂತ್ಕೊಂಡು ಮೊಣಕಾಲಲ್ಲಿ ಬೇಡ, ನಿಂತ್ಕೊಂಡು ಆರಾಧನೆ ಮಾಡಬೇಕು ಅಂತ ಹೇಳೋಣ ಅಂತ ಪ್ಲ್ಯಾನ್ ಮಾಡಿದೆ. ಮರ್ತೋಗ್ಬಿಡ್ತು ನನಗೆ. ಓಕೆ, ನಾಳೆಯಿಂದ ನಿಂತ್ಕೊಂಡು ದೇವ್ರನ್ನ ಆರಾಧನೆ ಮಾಡಬೇಕು. ನೋಡೋಣ. ನನಗೆ ಇವಾಗಲೂ ಜ್ಞಾಪಕ ಇದೆ. ನನಗೆ ಚಿಕ್ಕ ಹುಡುಗ, ನಾನು ಇವ್ರ ಥರ ಚಿಕ್ಕ ಹುಡುಗನಾಗಿ ಕೂತಿರ್ಬೇಕಾದ್ರೆ ಆರಾಧನೆ ಮಾಡ್ತಾಯಿದ್ರು. ನಮ್ಮ ಸಭೆಯಲ್ಲಿ ಒಬ್ಬ ಪಾಸ್ಟರ್ ಬಂದರು, ದೇವರಾತ್ಮನ ಮೂಲಕವಾಗಿ ಆರಾಧನೆ ಮಾಡ್ತಾ ಇದ್ದಾರೆ. ಜನ ಲೇಡೀಸ್ ಒಂದು ಕಡೆ, ಜೆಂಟ್ಸ್ ಒಂದು ಕಡೆ. ಆಗ ಆರಾಧನೆ ನಡೀತಾ ಇದೆ. ಸ್ಥಳವನ್ನು ಮರೆತು ಆರಾಧನೆ ಮಾಡ್ತಾ ಇದ್ದಾರೆ. ಲೇಡೀಸು ಆರಾಧನೆ ಮಾಡಿ 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 ಜಂಪ್ ಮಾಡಿ ಈ ಕಡೆ ಬರ್ತಾ ಇದ್ದಾರೆ, ಇವ್ರು ಆ ಕಡೆ ಹೋಗ್ತಾರೆ. ಆವಾಗ ಜನ ಏನು ಮಾಡಿದ್ರು ಗೊತ್ತಾ, ಹಿಂಗೆ ಅಡ್ಡ ಬೇರೆ ಹಾಕೊಂಡು ನಿಂತ್ಬಿಟ್ರು ಮಧ್ಯ. ನೋಡಿದ್ರೆ ಆ ಥರ ಆರಾಧನೆನ ಬೇಲಿ ಹಾಕಿ ನಿಂತ್ಬಿಟ್ರು. ಇವ್ರು ಅಲ್ಲಿಗೆ ಹೋಗಂಗಿಲ್ಲ, ಅವ್ರು ಇಲ್ಲಿಗೆ ಹೋಗಂಗಿಲ್ಲ. ಆರಾಧನೆ ನಡೀತಾ ಇದೆ. ಹಂಗಿರ್ಬೇಕಾದ್ರೆ ಇವ್ರು ಕೈ ಹಿಡ್ಕೊಂಡು ಆರಾಧನೆ ಮಾಡ್ಕೊಂಡು ಕುಡಿದಾಡ್ಕೊಂಡು ಆರಾಧನೆ. ಆ ಥರ ಆರಾಧನೆ ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ್ದೀನಿ. ನನ್ನ ಸಭೆಗಳಲ್ಲಿ ಆತ್ಮದಲ್ಲಿ ತುಂಬಿ ಆರಾಧನೆ ಮಾಡಿದ್ದು ಆ ಅನುಭವಗಳು. ಪ್ರಿಯ ದೇವರ ಮಕ್ಕಳೇ, ನಾವು ದೇವರನ್ನು ಆರಾಧನೆ ಮಾಡಿದ್ರೆ ಸುಮ್ಮನೆ ಅಲ್ಲ. ಬೆಳಗ್ಗೆ ನಾನು ಮಾತಾಡಿದೆ, ಅರ್ಧ ರಾತ್ರಿಯಲ್ಲಿ ಪೌಲನು ಸೀಲನು ದೇವರಿಗೆ ಸ್ತುತಿ ಪದಗಳನ್ನು ಆಡಿ ಪ್ರಾರ್ಥನೆ ಮಾಡಿದಾಗ ವಾಕ್ಯ ಹೇಳ್ತದೆ, ಸೆರೆಮನೆ ಅಸ್ಥಿವಾರಗಳು ಕದಲಿದ್ರೆ, ಅವರ ಬೇಡಿಗಳು ಬಿಚ್ಚಿದ್ರೆ, ಅವರಿಗೆ ಬಿಡುಗಡೆ ಆಗಿದ್ರೆ, ಅವರದು ಮಾತ್ರವಲ್ಲ ಅವರ ಪಕ್ಕದಲ್ಲಿರುವ ಯೇಸುವನ ನಂಬದೇ ಇರುವವನ ಬೇಡಿಯು ಬಿಚ್ಚಲ್ಪಟ್ಟಿದ್ರೆ, ನೀನು ಆರಾಧನೆ ಮಾಡುವಾಗ, ನೀನು ದೇವರಿಗೆ ಸ್ತೋತ್ರ ಮಾಡುವಾಗ, ನಿನಗೆ ಮಾತ್ರವಲ್ಲ, ನಿನ್ನ ಕುಟುಂಬಕ್ಕೆ ಮಾತ್ರವಲ್ಲ, ನಿನ್ನ ಮಕ್ಕಳಿಗೆ ಮಾತ್ರವಲ್ಲ, ಯೇಸುವನ ನಂಬದೇ ಇರುವ ನಿನ್ನ ಸಂಬಂಧಿಕರ ಮನೆಗಳಲ್ಲಿ ಅಲ್ಲಿರುವಂಥ ಸೈತಾನನ ಕೋಟೆಗಳು ಮುರಿಯಲ್ಪಡುವುದಾಗಿದ್ರೆ ಈ ರಾತ್ರಿ ಕರ್ತನಿಗೆ ಹೇಳಬೇಕು, ಕರ್ತನೆ ನಾನು ಆರಾಧನೆ ಮಾಡೋಕ್ಕೆ ತಯಾರಾಗ್ತೇನೆ, ನಾನು ಸ್ತುತಿ ಮಾಡೋಕ್ಕೆ ತಯಾರಾಗ್ತೇನೆ. ಅದು ನನಗೆ ಮಾತ್ರವಲ್ಲ, ನನ್ನಲ್ಲಿ ಮಾತ್ರವಲ್ಲ, ನನ್ನ ಮಕ್ಕಳಲ್ಲಿ ಮಾತ್ರವಲ್ಲ, ನನ್ನ ಕುಟುಂಬದಲ್ಲಿ ಮಾತ್ರವಲ್ಲ, ನನ್ನ ಸ್ನೇಹಿತರಲ್ಲಿ, ನನ್ನ ಬಂಧುಗಳಲ್ಲಿ, ನನ್ನ ಮಿತ್ರರಲ್ಲಿ ಆ ಶಕ್ತಿ ಹೋಗುವುದಾದ್ರೆ, ಅವರಲ್ಲಿ ಬದಲಾವಣೆ ಆಗುವುದಾದ್ರೆ ನಾನು ಆರಾಧನೆ ಮಾಡೋಕ್ಕೆ ತಯಾರಾಗ್ತೀನಿ. ಆರಾಧನೆ ಮಾಡಿದ್ದು ಇಬ್ಬರೇ, ಪೌಲ ಸೀಲರು ಆರಾಧನೆ ಮಾಡಿದ್ರು. ಆದರೆ ಬೇಡಿಗಳು ಬಿಚ್ಚಿದ್ದು ಎಲ್ಲರದು ಬಿಚ್ಚೋಯ್ತು. ಯೇಸು ಅಂದರೆ ಯಾರು ಅಂತ ಗೊತ್ತಿಲ್ಲ, ಸೆರೆ ಯಜಮಾನನಿಗೆ ಗೊತ್ತಿಲ್ಲ, ಅಲ್ಲಿರುವಂಥ ಸೆರೆಯವರಿಗೆ ಗೊತ್ತಿಲ್ಲ. ಆದರೆ ಬೇಡಿಗಳೆಲ್ಲರದು ಬಿಚ್ಚೋಗ್ಬಿಡ್ತು. ನಾವು ಆರಾಧನೆ ಮಾಡಿದ್ರೆ ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಮಾಟ ಮಂತ್ರ ಶಕ್ತಿಗಳು ಸಹ ಮುರಿಯಲ್ಪಡುತ್ತೆ. ಅವ್ರು ಯಾರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಸಹ, ಯಾರೇ ಆದರೂ ಸಹ ಆತ್ಮದಲ್ಲಿ ಆರಾಧನೆ ಮಾಡಿ. ದೇವರ ವಾಕ್ಯ ಹೇಳ್ತದೆ, ನೀನು ಭೂಮಿಯಲ್ಲಿ ಕಟ್ಟುವುದನ್ನು ಪರಲೋಕವು ಕಟ್ಟುತ್ತದೆ, ನೀನು ಭೂಮಿಯಲ್ಲಿ ಬಿಚ್ಚುವುದು ಪರಲೋಕದಲ್ಲಿ ಬಿಚ್ಚಲ್ಪಡ್ತದೆ. ಈ ರಾತ್ರಿ ಸಮಯದಲ್ಲಿ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ. ನಾನು ನೀವು ಕಟ್ಟುವುದಾದರೆ ನನ್ನ ಕುಟುಂಬಕ್ಕೆ ವಿರುದ್ಧವಾಗಿ, ನಿಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ ಯಾರೆಲ್ಲ ಕಟ್ಟುಗಳನ್ನು ಯೋಚನೆ ಮಾಡಿದಳು, ಮಾಟ ಮಂತ್ರ ಶಕ್ತಿಗಳು ಅವನ್ ಪ್ಲಾನ್ ಮಾಡಿದ್ರು ಸಹ ಅದನ್ನು ಕಟ್ಟುವುದಕ್ಕೆ ದೇವರು ಅಧಿಕಾರವನ್ನು ಕೊಟ್ಟಿದ್ದಾನೆ. ವಾಕ್ಯ ಹೇಳ್ತದೆ, ಹಾವುಗಳನ್ನು
ಚೇಳುವನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಾನು ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಈ ಅಧಿಕಾರ ಎಲ್ಲಿಂದ ಬಂತು? ದೇವರ ಆತ್ಮನ ಮೂಲಕವಾಗಿ ಆ ಅಧಿಕಾರ ಕೊಡಲ್ಪಟ್ಟಿದ್ರೆ ಈ ರಾತ್ರಿ ಹೇಳೋಣ, ಸ್ವಾಮಿ ನಿನ್ನ ಆತ್ಮನ ಶಕ್ತಿಯಿಂದ, ನಿನ್ನ ಆತ್ಮನ ಬಲದಿಂದ ನಾನು ಅದನ್ನು ತುಳಿತಾ ಇದ್ದೇನೆ, ನಾನು ಅದರ ಮೇಲೆ ಜಯವಂತೇನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಈ ರಾತ್ರಿ ಒಂದು ಬಿಡುಗಡೆಯ ಗಾಳಿ, ಬಿಡುಗಡೆಯ ಶಕ್ತಿ ಕುಟುಂಬಗಳಲ್ಲಿ, ವ್ಯಕ್ತಿಗಳಲ್ಲಿ, ಸಭೆಯಲ್ಲಿ, ಎಲ್ಲ ಕಾರ್ಯಗಳಲ್ಲಿ ಪ್ರಕಟವಾಗಲಿ. ನಾವು ಆರಾಧನೆ ಮಾಡಿದ್ರೆ, ನಾವು ಪ್ರಾರ್ಥನೆ ಮಾಡಿದ್ರೆ ದೇವರ ಅದ್ಭುತವನ್ನು ಮಾಡ್ತಾನೆ. ಸಮಯ ಮುಂದೆ ಹೋಯ್ತು. ಇನ್ನು 10 ನಿಮಿಷ ಇದೆ. ನಾನು ಇವಾಗ ನೋಡ್ತಾ ಇದ್ದೀನಿ, ಇನ್ನು 10 ನಿಮಿಷ ಮಾತ್ರ ಇದೆ. ಆದರೂ ಇವತ್ತಿನ ವಾಕ್ಯ ನಾನು ಬೆಳಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಗ ನನ್ನ ಮನಸ್ಸಿಗೆ ಬಂದಂತಹ ವಾಕ್ಯ, ನಾನು ಅದನ್ನು ತೆಗೆದಿಟ್ಟೆ, ಪ್ರಾರ್ಥನೆ ಮಾಡಿದೆ. ಏಕೆಂದರೆ ಈ ಡಿಫ್ರೆಂಟ್ ಮನೆಗಳಲ್ಲಿ ಮುಂಚೆ ಹಂಗಿರಲಿಲ್ಲ. ಉಪವಾಸ ಪ್ರಾರ್ಥನೆಗಳಲ್ಲಿ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದೆ ನಾನು. ಬೆಳಗ್ಗೆ ಸಾಯಂಕಾಲ ಕಂಟಿನ್ಯೂಸ್ ಆಗಿ 20 ದಿವಸನೋ 21 ಎಷ್ಟು ಇರ್ತೋ ಮಾತಾಡ್ತಾ ಇದ್ದೆ ನಾನು. ಆದರೆ ಈ ದಿವಸ ಉಪವಾಸ ಪ್ರಾರ್ಥನೆಯಲ್ಲಿ ನಾನು ತೀರ್ಮಾನ ಮಾಡಿದೆ, ಸಾಯಂಕಾಲ ಒಂದೊಂದು ಮನೆಗಳಲ್ಲಿರೋದ್ರಿಂದ ವ್ಯತ್ಯಸ್ತವಾದಂತಹ ವಾಕ್ಯಗಳನ್ನ ಮಾತಾಡಬೇಕು ಅಂತ. ಅದು ಹೆಂಗೆ ಅನ್ನಿಸ್ತೋ ನಿಮಗೆ ಗೊತ್ತಿಲ್ಲ. ಒಬ್ಬೊಬ್ಬರು ಮನೆಗಳಲ್ಲಿ ಒಂದೊಂದು ವಾಕ್ಯಗಳನ್ನು ತಗೊಂಡು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಅವಾಗ ನಾನೇನು ಮಾಡಬೇಕು? ಮಾತಾಡ್ಬೇಕ್ರೆ ಏನು ಮಾಡಬೇಕು? ಸ್ವಲ್ಪ ಯೋಚನೆನೂ ಮಾಡಬೇಕು ಅಲ್ವಾ? ಯಾವುದೋ ವಾಕ್ಯ ತಗೊಂಡೋಗಿ ಎಲ್ಲೋ ಒಂದು ಕಡೆ ಮಾತಾಡ್ಬಿಟ್ರೆ ಆಗಲ್ಲ. ಇವಾಗ ಆಗ ಯೋಚನೆ ಮಾಡ್ತೀವಿ. ಬೆಳಗ್ಗೆ ನಾನು ದೇವರ ಸಂಧಾನದಲ್ಲಿ ಪ್ರಾರ್ಥನೆ ಮಾಡಿ ಒಂದು ವಾಕ್ಯವನ್ನು ದೇವರು ನನಗೆ ಕೊಟ್ಟರು. ಆ ವಾಕ್ಯವನ್ನು ನಿಮ್ಮ ಮುಂದೆ ಓದ್ತೀನಿ. ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ ಅದರ 3ನೇ ವಾಕ್ಯವನ್ನು ಓದೋಣ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ಓಕೆ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಯು ವಿಲ್ ಬಿ ಸಕ್ಸಸ್ಫುಲ್ ನಾಟ್ ಬಿಕಾಸ್ ಆಫ್ ಯುವರ್ ಸ್ಕಿಲ್ ಬಟ್ ಬಿಕಾಸ್ ಆಫ್ ದ ಗ್ರೇಸ್ ಆಫ್ ಗಾಡ್. ನೀನು ಸಕ್ಸಸ್ ಆಗೋದು, ಯಶಸ್ಸಾಗೋದು ನಿನ್ನ ಅನುಭವದಿಂದ ಅಲ್ಲ, ನಿನ್ನ ಸ್ಕಿಲ್ನಿಂದ ಅಲ್ಲ, ದೇವರ ಕೃಪೆಯಿಂದ ಮಾತ್ರ. ಸೊಲೊಮೋನ ರಾಜ, ಜ್ಞಾನಿಗಳಲ್ಲಿ ಜ್ಞಾನಿಯಾದವನು ಹೇಳ್ತಾ ಇದ್ದಾನೆ, ನಿನ್ನ ಕಾರ್ಯಭಾರವನ್ನು, ತಮಿಳಲ್ಲಿ ಏನಂತ ಇದೆ, ಮಲಯಾಳಂ ಇದೆ, ಬೇಗ ಓದಿ, ಇಂಗ್ಲಿಷ್ ಓದಿ. ಉನ್ ಸೈಗೆಗಳೇ ಒಪ್ಪುವಿ. ഓക്കെ, മലയാളം. നിന്റെ പ്രവർത്തികൾ യഹോവയ്ക്ക് സമർപ്പിക്കുക, എന്നാൽ നിന്റെ ഉദ്ദേശങ്ങൾ സാധിക്കും. ಆದರೆ ಅದೆಲ್ಲದು ಇಂಗ್ಲೀಷಲ್ಲಿ ಓದ್ತೀರಾ? ಕಮಿಟ್ ಯುವರ್ ವರ್ಕ್ಸ್ ಟು ದ ಲಾರ್ಡ್ ಆ್ಯಂಡ್ ಯುವರ್ ಥಾಟ್ ವಿಲ್ ಬಿ ಎಸ್ಟಾಬ್ಲಿಷ್ಡ್. ನೋಡಿ, ಇಂಗ್ಲೀಷಲ್ಲಿ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಏನಾಗುತ್ತಂತೆ, ನಿನ್ನ ಆಲೋಚನೆಗಳು ಉದ್ದೇಶಗಳು ಸಫಲವಾಗುವವು ಅಂತ ವಾಕ್ಯ ಹೇಳುವಾಗ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಏನಂತ ಹೇಳಿದೆ ಗೊತ್ತಾ? ನಿನ್ನ ಉದ್ದೇಶಗಳು ಎಸ್ಟಾಬ್ಲಿಷ್ ಅಂದ್ರೆ ಏನು? ಪರ್ಮನೆಂಟ್ ಅಲ್ಲಿ. ಎಸ್ಟಾಬ್ಲಿಷ್ ಅಂದ್ರೆ ಏನು? ಏನದು? ನೋ ಪುನಃಸ್ಥಾಪನೆ ಅಲ್ಲ. ಎಸ್ಟಾಬ್ಲಿಷ್ ಅಂದರೆ ಸ್ಥಾಪನೆ ಆಗೋಯ್ತು. ಅಲ್ಲಿ ಸ್ಥಾಪನೆ ಆಯಿತು, ಎಸ್ಟಾಬ್ಲಿಷ್ ಆಗೋಯ್ತು. ಅದರ ಅರ್ಥ ನೀನು ನಿನ್ನ ಕಾರ್ಯವನ್ನು, ನಿನ್ನ ಕಾರ್ಯಭಾರವನ್ನು ದೇವರ ಕೈಗಳಿಗೆ ಒಪ್ಪಿಸುವುದಾದರೆ ನಿನ್ನ ಉದ್ದೇಶವನ್ನು ಸಫಲ ಮಾಡುವುದು ಮಾತ್ರವಲ್ಲ, ಅದನ್ನು ನಿರಂತರವಾಗಿ ನಿಲ್ಲಿಸುವಂತಹ ದೇವರು, ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನು ಹೇಳ್ತಾನೆ, ನಿನ್ನ ಜೀವಿತದಲ್ಲಿ ಎಸ್ಟಾಬ್ಲಿಷ್ಮೆಂಟನ್ನು ಮಾಡ್ತಾರೆ. ಕೆಲವು ಬ್ಯಾಂಕ್ಗಳನ್ನು ನೋಡಿರ್ಬೋದು, ಎಸ್ಟಾಬ್ಲಿಷ್ಡ್ ಇನ್ ಸೋ ಆ್ಯಂಡ್ ಸೋ ವರ್ಷಗಳು ಹಾಕಿರ್ತಾರೆ, ಡೇಟ್ ಹಾಕಿರ್ತಾರೆ. ಎಸ್ಟಾಬ್ಲಿಷ್ಡ್ ಇನ್ 1930, ಎಸ್ಟಾಬ್ಲಿಷ್ಡ್ ಇನ್ 1925. ಅದರ ಅರ್ಥ ಆವತ್ತು ಸ್ಥಾಪನೆ ಆಗಿದೆ, ಆವತ್ತಿಂದ ಇವತ್ತುವರೆಗೂ ನಿಂತಿದೆ. ಅದು ಎಷ್ಟೇ ತಡೆಗಳು ಬಂದಿರ್ಬೋದು, ಸಾಲದಲ್ಲಿ ಹೋಗಿರ್ಬೋದು, ಕೊರತೆಯಲ್ಲಿ ಬಂದಿರಬಹುದು, ಆದರೆ ಒಂದು ಎಸ್ಟಾಬ್ಲಿಷ್ಮೆಂಟನ್ನು ಇಲ್ಲಿವರೆಗೂ ನಿಲ್ಲಿಸಿದ್ರೆ, ಈ ರಾತ್ರಿ ವಾಕ್ಯವನ್ನು ಕೇಳುವ ದೇವರ ಮಗುವೆ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ನೀನು ವಹಿಸುವುದಾದರೆ, ದೇವರ ಕಾರ್ಯಗಳಿಗೆ ನಿನ್ನ ಕಾರ್ಯಗಳನ್ನು ಒಪ್ಪಿಸುವುದಾದರೆ, ನಿನ್ನ ಉದ್ದೇಶಗಳನ್ನು ಸಫಲ ಮಾಡುವುದು ಮಾತ್ರವಲ್ಲ,
ಮಾಡಲ್ಲ, ಅದನ್ನು ದೃಢವಾಗಿ ನಿಲ್ಲಿಸುವ ಸರ್ವಶಕ್ತನಾದ ದೇವರಿದ್ದಾನೆ. ನಿನ್ನ ಉದ್ದೇಶ ನಿನ್ನ ಸ್ಕಿಲ್ನಿಂದ ನಡೆಯಲ್ಲ, ನಿನ್ನ ಆಲೋಚನೆಯಿಂದ ನಡೆಯಲ್ಲ, ನಿನ್ನ ತಿಳುವಳಿಕೆಯಿಂದ ನಡೆಯಲ್ಲ, ನಿನ್ನ ಅನುಭವದಿಂದ ನಡೆಯಲ್ಲ. ದೇವರಿಗೆ ವಹಿಸ್ಕೊಡ್ಬೇಕು. ನಮ್ಮ ಜೀವಿತದ ಎಲ್ಲ ಕಾರ್ಯಗಳನ್ನು ದೇವರಿಗೆ ವಹಿಸ್ಕೊಡ್ಬೇಕು. 37ನೇ ಕೀರ್ತನೆ 5ನೇ ವಾಕ್ಯ ಬೇಗ ಓದಿ. 37:5 ಬೇಗ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು. ಏನದು ವಹಿಸಿಬಿಟ್ಟು ಭರವಸದಿಂದಿರೋದು? ಕೊಟ್ಬಿಟ್ಟು ಏನು ಮಾಡ್ಬೇಕಂತೆ? ಕಾನ್ಫಿಡೆಂಟ್ ಆಗಿ ಕೂತ್ಕೋಬೇಕಂತೆ. ಸಾಧಾರಣವಾಗಿ ಹೆನ್ರಿ ಬದ್ರು ಇವರೆಲ್ಲ ಹೇಳೋದೇನು ಗೊತ್ತಾ? ಸೆಲ್ವ ಬದ್ರು, ಡ್ಯಾನಿಯಲ್ ಬದ್ರೆಲ್ಲ ನಾವು ಬೆಳಗಾಂ ಹೋಗ್ಬೇಕಾದ್ರೆ ನನಗೆ ಅವ್ರ ಡ್ರೈವಿಂಗ್ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ನಾನು ನಿದ್ದೆ ಮಾಡಲ್ಲ ಅಂತ ಹೇಳ್ತಾರೆ. ಆದರೆ ನನಗೆ ಫುಲ್ ನಂಬಿಕೆ ಇರೋದ್ರಿಂದ ನಾನು ಕೊಟ್ಬಿಟ್ಟು ಈ ಕೊಟ್ಬಿಟ್ಟು ಭರವಸೆದಿಂದಿರು ಅಂದ್ರೆ ಅದರ ಅರ್ಥ ಏನು? ಯಾರ ಕೈಯಲ್ಲಿ ಗಾಡಿ ಕೊಟ್ಬಿಟ್ಟು ಸೇಫಾಗಿ ಕೂತ್ಕೊಂತೀವಿ ನಾವು? ಎಕ್ಸ್ಪೀರಿಯನ್ಸ್ ಇರೋರ ಕೈಗೆ ಕೊಟ್ಬಿಟ್ಟು ಪರವಾಗಿಲ್ಲ ಅಂತ ಹೇಳೋರ ಕೈಯಲ್ಲಿ ಕೊಟ್ಬಿಟ್ಟು ಏನು ಮಾಡ್ತಾರೆ? ಅವರು ನಿರಂತರವಾಗಿ ನಿದ್ದೆ ಮಾಡೋದು ಏನೋ ಮಾಡ್ತಾರೆ. ಆದರೆ ವಾಕ್ಯ ಹೇಳ್ತದೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಕರ್ತನಿಗೆ ವಹಿಸಿಬಿಡು. ನಿನ್ನ ಜೀವಿತದಲ್ಲಿರುವಂತಹ ಭೂಯಾತ್ರೆಯ ಚಿಂತೆಯನ್ನು ನೀನು ಕರ್ತನಿಗೆ ವಹಿಸಿಬಿಟ್ಟು ನೀನು ಭರವಸೆದಿಂದಿರು. ನಿನ್ನ ಜೀವಿತವನ್ನು ಸಾಗಿಸೋದು ನಿನ್ನ ಕುಟುಂಬ ವರ್ಗದವರಲ್ಲ, ನಿನ್ನ ಸಂಬಂಧಿಕರಲ್ಲ. ಅವ್ರು ಹೇಳ್ಬೋದು ನಾನಿದ್ದೀನಿ, ಆದರೆ ವಾಕ್ಯ ಹೇಳ್ತದೆ ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಸಾಗಿಸುವಂತಹ ಒಬ್ಬ ದೇವರಿದ್ದಾನೆ. ಅದನ್ನು ಸಾಗಿಸಿ ತೆಗೆದುಕೊಂಡು ಹೋಗಿ ಸುರಕ್ಷಿತವಾಗಿ ಸ್ಥಳಕ್ಕೆ ನಿಲ್ಲಿಸುವಂತಹ ಒಬ್ಬ ದೇವರು. ಈ ಸಾಗಿಸೋದು ಅಂದ್ರೆ ಏನು? ಸರಕು ಸಾಗಣೆ ವಾಹನ ಅಂತ ನೋಡಿದಿರಲ್ವಾ? ಸಾಗಿಸೋದು ಅಂದ್ರೆ ಏನು? ಟ್ರಾನ್ಸ್ಪೋರ್ಟ್ ವೆಹಿಕಲ್, ಸರಕು ಸಾಗಣೆ ವಾಹನ. ಅದರ ಅರ್ಥ ಏನು? ಇಲ್ಲಿಂದ ಎಲ್ಲಿಗೆ ತಗೊಂಡೋಗಿ ಕೊಡಬೇಕೋ ಅಲ್ಲಿಗೆ ಏನು ಮಾಡ್ತಾರೆ? ತಗೊಂಡೋಗಿ ನಿಲ್ತಾರೆ. ಎಲ್ಲಿಗೆ? ಫ್ರಮ್ ಆ್ಯಂಡ್ ಟು ಡೆಸ್ಟಿನೇಷನ್. ಎಲ್ಲಿಗೆ ತಲುಪಬೇಕು ಅಂತ ಅಡ್ರೆಸ್ ಬರೆದಿದ್ದಾರೋ ಆ ಕಾರ್ಗೋದಲ್ಲಾಗಿರ್ಬೋದು, ಆ ಪಾರ್ಸಲಲ್ಲಿ ಒಂದು ಅಡ್ರೆಸ್ ಬರೆದಿರ್ತಾರೆ. ಇದು ಇಂಥ ಜಾಗಕ್ಕೆ ತಲುಪಬೇಕು. ಒಂದು ವೇಳೆ ಬೇಗ ಹೋಗ್ಬೋದು, ಒಂದು ವೇಳೆ ತಡ ಆಗ್ಬೋದು, ಏನಾದರೂ ಸಹ ಅಡ್ರೆಸ್ ಕರೆಕ್ಟ್ ಇದ್ದರೆ ಆತನು ಸರಿಯಾಗಿ ಅದನ್ನು ಸಾಗಿಸ್ತಾನೆ. ಅದು ಟ್ರಾನ್ಸ್ಪೋರ್ಟ್ ವೆಹಿಕಲ್. ಅಡ್ರೆಸ್ ಕರೆಕ್ಟಾಗಿದ್ದರೆ ತೆಗೆದುಕೊಂಡು ಹೋಗಿ ಎಲ್ಲಿ ತಲುಪಿಸ್ಬೇಕೋ ಅಲ್ಲಿ ತಲುಪಿಸ್ತಾನೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ? ಅಲ್ಲಿ ಇಲ್ಲಿ ಹೋಗುತ್ತೆ, ಅವ್ರ ಕೈಯಲ್ಲಿ ಕೊಟ್ಟು ಇವ್ರ ಕೈಯಲ್ಲಿ ಕೊಟ್ಟು. ಇವಾಗ ಪೋಸ್ಟ್ ಮ್ಯಾನ್ಗಳಿಗೆ ಕೆಲಸನೇ ಇಲ್ಲ ಹೇಳಬೇಕು ಅಂದರೆ. ಯಾರು ಲೆಟ್ರ್ ಬರೀತಾರೆ ಈ ಕಾಲದಲ್ಲಿ? ಯಾರು ಲೆಟ್ರ್ ಬರೆಯಲ್ಲ. ಮುಂಚೆ ಎಲ್ಲ ಲೆಟ್ರ್ ಬರಿಬೇಕಾದ್ರೆ ಆವಾಗ ತುಂಬ ಕೆಲಸ. ನಮ್ಮ ಹಳ್ಳಿಗಳಿಗೆ, ನಮ್ಮ ಮನೆಗಳಿಗೆ ಬೀದಿಯಲ್ಲಿರುವ ಒಬ್ರು ಯಾರು ಹೋಗ್ತಾ ಇದ್ರು ಏನು ಮಾಡ್ತಾರೆ ಗೊತ್ತಾ? ಈ ಪೋಸ್ಟ್ ಮ್ಯಾನು ಆ ಬೀದಿಯಲ್ಲಿರುವ ಲೆಟ್ರೆಲ್ಲ ಯಾರ ಕೈ ಕೊಡ್ತಾರೆ? ಒಬ್ಬ ಸಿಕ್ಕರೆ ಅವನ ಕೈ ಕೊಡ್ತಾನೆ. ಇದು ಆ ಮನೆಗೆ ಕೊಟ್ಬಿಡು, ಸಂಬಳ ತಗೊಳೋದು ಅವನು, ಕೆಲಸ ಮಾಡೋದು ನಾವು. ಹಳ್ಳಿಯಲ್ಲೆಲ್ಲ ಹಂಗೆ ನಡೆಯೋದು. ಕೊಟ್ಬಿಡಪ್ಪ, ಆಯಿತು, ಅವ್ನು ಕೊಟ್ಟ, ಬಿಟ್ಟ, ಅವ್ನ ಮನೇಲಿ ಇಟ್ಟ, ಮರ್ತೋದ್ರೆ ಹೋದು ಡೆಸ್ಟಿನೇಷನ್ಗೆ ತಲುಪಬೇಕು ಅಂತಿಲ್ಲ. ಆದರೆ ವಾಕ್ಯ ಹೇಳ್ತದೆ, ಯಾರು ಈ ಭೂಮಿಯಲ್ಲಿ ಕರೆಕ್ಟಾಗಿ ಸಾಗಣೆ ಮಾಡೋಕ್ಕೆ ಸರಿ ಇಲ್ಲ. ಆದರೆ ವಾಕ್ಯ ಹೇಳ್ತದೆ, ನಿನ್ನ ಜೀವಿತವನ್ನು ಸಾಗಿಸಿ ಎಲ್ಲಿ ಡೆಸ್ಟಿನೇಷನ್ ಇದೆಯೋ, ಎಲ್ಲಿ ತಲುಪಿಸಬೇಕೋ ಅಲ್ಲಿ ತೆಗೆದುಕೊಂಡು ಹೋಗಿ ತಲುಪಿಸುವಂಥ ದೇವರ ಕೈಗೆ ನಿನ್ನ ಕಾರ್ಯಭಾರವನ್ನು ವಹಿಸುವುದಾದರೆ ಆ ನಿನ್ನ ಉದ್ದೇಶಗಳನ್ನು ಸಫಲ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿರೋದ್ರಿಂದ ಈ ರಾತ್ರಿ ಕರ್ತನಿಗೆ ಹೇಳೋ, ದೇವರೇ, ನಿನ್ನ ಕಾರ್ಯದ ಭಾರ, ನಿನ್ನ ಭಾರ ಯಾವುದು, ನಿನ್ನ ವೇದನೆ ಯಾವುದು, ನಿನ್ನ ನಿರಾಶೆ ಯಾವುದು, ಎಲ್ಲವನ್ನ ಕರ್ತನ ಕೈಗೆ ಒಪ್ಪಿಸಿಬಿಡು. ಆತನು ಅದನ್ನು ಸಾಗಿಸ್ತಾನೆ, ಆತನು ಅದನ್ನು ನೆರವೇರಿಸ್ತಾನೆ. ನಿನ್ನ ಉದ್ದೇಶಗಳನ್ನು ಸಫಲ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಮನುಷ್ಯನ ಕೈಯಲ್ಲಿ ಕೊಟ್ಟು ಒಂದು ವೇಳೆ ಸೋತೋಗಿರ್ಬೋದು. ನಮ್ಮ ಭಾರಗಳನ್ನು, ನಮ್ಮ ಯೋಚನೆಗಳನ್ನು, ನಮ್ಮ ನಿರಾಶೆಗಳನ್ನು ಮನುಷ್ಯರ ಮುಂದೆ ಹೇಳಿ ನಾವು ನಿರಾಶರಾಗಿರ್ಬೋದು. ಏನು ನಡೆದಲೇ ನಿರಾಶೆಯಲ್ಲಿ ನಾವು ಇರಬಹುದು. ಆದರೆ ವಾಕ್ಯ ಹೇಳ್ತದೆ, ದೇವರ ಸಂಧಾನದಲ್ಲಿ ಯಾರೆಲ್ಲ ವಹಿಸಿದಾರೋ, ಯಾರೆಲ್ಲ ದೇವರ ಕೈ ಜವಾಬ್ದಾರಿ ಕೊಟ್ಟಿದ್ದಾರೋ ಅದನ್ನು ಸುರಕ್ಷಿತವಾಗಿ ತಲುಪಿಸಿದಂಥ ಒಬ್ಬ ದೇವರು. ಎಲ್ಲಿ ತಗೊಂಡೋಗಿ ನಿಲ್ಲಿಸಬೇಕು ಅಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸುವಂತಹ ದೇವರು. ನಾವು ತಿಳ್ಕೊಳ್ತೀವಿ ನಾನು ಇಲ್ಲೆಲ್ಲ ಬರಬೇಕಾಗಿದ್ದು ಅಂತ ನಾವು ತಿಳ್ಕೊಳ್ತೀವಿ. ಆದರೆ ದೇವರು ಹೇಳ್ತಾರೆ, ಇಲ್ಲ, ನೀನು ಇಲ್ಲೇ ಇರಬೇಕಾದವನು.
ಎಲ್ಲೋ ಇರಬೇಕಾದವನ್ನ ತಂದು ನಿನ್ನನ್ನು ಇಲ್ಲಿ ನಿಲ್ಲಿಸಿದ್ರೆ ಈ ದಿವಸಗಳಲ್ಲಿ ಮುಂದೆಯೂ ಸಾಗಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಇಂದು ವಾಕ್ಯವನ್ನು ಕೇಳುವ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ಎಲ್ಲೋ ಬಿದ್ದಿದ್ದಂತಹ ನಮ್ಮನ್ನು, ಯಾರಿಗೂ ಬೇಡವಾಗಿ ಬಿದ್ದಂತಹ ನಮ್ಮನ್ನು ನಾವು ಯಾವಾಗ ನಮ್ಮ ಕಾರ್ಯಭಾರವನ್ನು ದೇವರಿಗೆ ಒಪ್ಪಿಸಿಕೊಟ್ಟುವೋ, ಯಾವಾಗ ದೇವರ ಕೈಗೆ ನಮ್ಮನ್ನು ಒಪ್ಪಿಸಿಕೊಟ್ಟುವೋ, ನಮ್ಮ ಜೀವಿತದ ಯಾತ್ರೆಯನ್ನು, ನನ್ನ ಭೂ ಯಾತ್ರೆಯ ಚಿಂತೆಯನ್ನು ವಹಿಸಿಬಿಟ್ಟುವೋ, ಅಲ್ಲಿಂದ ಇಲ್ಲಿವರೆಗೂ ಸಾಗಿಸಿದಂತಹ ದೇವರು. ಶಾಂತಿ ಸಿಸ್ಟರ್ ಅವರು ತಮ್ಮ ಅನುಭವವನ್ನು ಹೇಳ್ತಾ ಇದ್ರು. ಅನೇಕ ಅನುಭವಗಳನ್ನ ಹೇಳಿದ್ರು. ಯಾರ್ಯಾರನ್ನ ಯೂಸ್ ಮಾಡಿದ್ರಂತೆ? ಯಾರ್ಯಾರನ್ನ ಯೂಸ್ ಮಾಡಿದ್ರು? ಅದು ಲೆಕ್ಕ ಬರಲ್ಲ. ಮನೆಯವನರು ಜ್ಯೋತಿ ಹೇಳಿದ್ದು ಕರೆಕ್ಟ್ ಆನ್ಸರು. ಯಾರು? ಯೇಸುವನ್ನು ನಂಬದೇ ಇರುವಂಥ ವ್ಯಕ್ತಿನೂ ಸಹ ದೇವರು ಯೂಸ್ ಮಾಡಿಬಿಟ್ರು. ಯೇಸು ಯಾರು ಅಂತ ಗೊತ್ತಿಲ್ಲದೆ, ರಕ್ಷಣೆ ಅನುಭವ ಇಲ್ಲದವರನ್ನು ದೇವರು ತನ್ನ ಮಗಳಿಗಾಗಿ ಯೂಸ್ ಮಾಡಿದರೆ, ಈ ರಾತ್ರಿ ನಾನು ನೀವು ತಿಳ್ಕೊಳ್ಬಾರ್ದು ದೇವರು ವಿಶ್ವಾಸಿಗಳನ್ನು ಯೂಸ್ ಮಾಡ್ತಾರೆ, ಪಾಸ್ಟರ್ನ ಮಾತ್ರ ಯೂಸ್ ಮಾಡ್ತಾರೆ. ಇಲ್ಲ, ದೇವರು ಯಾರನ್ನ ಬೇಕಾದರೂ ಯೂಸ್ ಮಾಡ್ತಾರೆ. ದೇವರ ವಾಕ್ಯದಲ್ಲಿ ಅದಕ್ಕೆ ಪ್ರೂಫ್ ಇದೆ. ಈ ಯಹೂದ್ಯರನ್ನು ವಾಪಸ್ ಕಳಿಸುವುದಕ್ಕಾಗಿ ಅಲ್ಲಿ ಬಂದದ್ದು ಯಾರು? ಅನ್ಯ ದೇಶದ ರಾಜನಾದ ಕೋರೇಶನ ಮನಸ್ಸಿಗೆ ಒಂದು ಪ್ರೇರಣೆ ಕೊಟ್ಟು ಈ ಜನರನ್ನು ಬಿಟ್ಟು ಕಳುಹಿಸು ಎಂಬುದಾಗಿ ಹೇಳಿ ಅವರನ್ನು ದೇವರು ತನ್ನ ವಾಗ್ದಾನದ ನೆರವೇರಿಕೆಗಾಗಿ ಕೋರೇಶನ ಯೂಸ್ ಮಾಡಿದ್ರೆ, ನಿನ್ನ ಜೀವಿತವನ್ನು ಸಾಗಿಸುವುದಕ್ಕಾಗಿ, ನಿನ್ನ ಕಾರ್ಯಭಾರವನ್ನು ದೇವರಿಗೆ ವಹಿಸುವಾಗ, ನಿನ್ನ ಉದ್ದೇಶಗಳನ್ನು, ನಿನ್ನ ಕುರಿತಾಗಿ ದೇವರಿಗಿರುವ ಉದ್ದೇಶಗಳನ್ನು ಸಫಲ ಮಾಡುವುದಕ್ಕಾಗಿ ಯಾರನ್ನ ಬೇಕಾದರೂ ದೇವರು ಯೂಸ್ ಮಾಡ್ತಾರೆ. ಈ ರಾತ್ರಿ ಕರ್ತನಿಗೆ ಹೇಳೋಣ, ನಾನು ವಿಶ್ವಾಸಿನ ನೋಡ್ತಾ ಇರೋದು ಬೇಡ, ಪಾಸ್ಟರ್ ಬರ್ತಾರೆ ನೋಡೋದು ಬೇಡ, ದೇವರೇ ಯಾರು ಬಂದರೂ ಪರವಾಗಿಲ್ಲ, ನಿನ್ನ ಉದ್ದೇಶ ನನ್ನ ಜೀವಿತದಲ್ಲಿ ನೆರವೇರಲಿ ಅಪ್ಪ. ದೇವರಿಗೆ ಯಾರನ್ನ ಬೇಕಾದರೂ ಯೂಸ್ ಮಾಡ್ತಾರೆ. ಈ ರಾತ್ರಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದಾದ್ರೆ, ನಿನಗಾಗಿ ಅನ್ಯ ವ್ಯಕ್ತಿಗಳನ್ನ, ಯೇಸುವನ್ನ ತಿಳಿಯದವರನ್ನ ನಿನ್ನ ಮುಂದೆ ತಂದು ಅವರ ಮುಂದೆ ತಲೆ ಎತ್ತಿ ನಿಲ್ಲುವ ಹಾಗೆ, ನೀನು ಕೆಲಸ ಮಾಡುವ ಸ್ಥಳದಲ್ಲಾಗಿರ್ಬೋದು, ನೀನು ಬಿಸ್ನೆಸ್ ಮಾಡುವ ಸ್ಥಳದಲ್ಲಾಗಿರ್ಬೋದು, ನೀನು ಓದುವ ಸ್ಥಳದಲ್ಲಾಗಿರ್ಬೋದು, ನೀನು ಕೆಲಸ ಮಾಡುವ ಸ್ಥಳದಲ್ಲಾಗಿರ್ಬೋದು, ಅವ್ರು ಯೇಸುವನ್ನು ನಂಬಿರಲ್ಲ, ಅವ್ರಿಗೆ ಯೇಸು ಅಂದರೆ ಗೊತ್ತಿರಲ್ಲ, ನಿನ್ನನ್ನು ಹೀಯಾಳಿಸುವವರಾಗಿರ್ಬೋದು. ಆದರೆ ಅವರ ಬಾಯಿಯನ್ನು ಮುಚ್ಚಿ ನಿನಗೋಸ್ಕರ ಉಪಯೋಗಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ನಾವು ತಿಳ್ಕೊಳ್ಳೋದೇನು ಗೊತ್ತಾ? ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಮಾತಾಡೋಕ್ಕೆ ಅಂತ. ಇಲ್ಲ ಇಲ್ಲ, ದೇವರಿಗೆ ಯಾರನ್ನ ಬೇಕಾದರೂ ದೇವರು ಯೂಸ್ ಮಾಡಿಬಿಡ್ತಾರೆ. ಯಾರಿಗೋಸ್ಕರ? ತನ್ನ ಮಕ್ಕಳನ್ನು ಆಶೀರ್ವದಿಸುವುದಕ್ಕಾಗಿ, ತನ್ನ ಮಕ್ಕಳ ಜೀವಿತವನ್ನು ಮುನ್ನ ಸಾಗಿಸುವುದಕ್ಕಾಗಿ, ಅವರ ಜೀವಿತವನ್ನು ಮುನ್ನಡೆಸುವುದಕ್ಕಾಗಿ. ನಾವು ತಿಳ್ಕೊಬೋದು, ಸ್ವಾಮಿ ದೇವರೇ ನಾನೊಬ್ಬನೇ ಅಲ್ಲಿ ವಿಶ್ವಾಸಿ ಇರೋದು, ಯಾರು ವಿಶ್ವಾಸಿ ಇಲ್ಲ, ನನ್ನ ಜೊತೆ ಕೆಲಸ ಮಾಡೋರು ಅವಿಶ್ವಾಸಿ, ನನ್ನ ಪಕ್ಕದ ರೂಮಲ್ಲಿರೋ ಅವಿಶ್ವಾಸಿ, ಅಲ್ಲಿರೋರು ಅವಿಶ್ವಾಸಿ, ಆ ಮನೆವಿ ಅವಿಶ್ವಾಸಿ, ಎದುರುಗಡೆ ಅವಿಶ್ವಾಸಿ, ಈ ಕಡೆ ಅವಿಶ್ವಾಸಿ, ಹಿಂದೆ ಅವಿಶ್ವಾಸಿ, ಮಧ್ಯ ನಾನು ಒಂಟಿಯಾಗಿದ್ದೇನೆ. ನಿರಾಶೆ ಪಡಬೇಡ, ನಿನ್ನ ಕಾರ್ಯವನ್ನು ದೇವರಿಗೆ ವಹಿಸು, ನಿನ್ನ ಉದ್ದೇಶಗಳು ದೇವರಿಗೆ ವಹಿಸು. ನಿನ್ನ ಪಕ್ಕದಲ್ಲಿರುವವನು ಅನ್ಯ ವ್ಯಕ್ತಿಯಾಗಿದ್ದರು ನಿನ್ನ ಉದ್ದೇಶವನ್ನ ಸಫಲ ಮಾಡುವುದಕ್ಕಾಗಿ ಅಂತ ವ್ಯಕ್ತಿಯನ್ನು ನಿನ್ನ ಮುಂದೆ ಉಪಯೋಗಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಅವನು ಯೇಸುವನ್ನು ನಂಬಿದ್ದರಿಂದಲ್ಲ ಯೂಸ್ ಮಾಡ್ತಾ ಇರೋದು, ನಿನ್ನನ್ನು ಆಶೀರ್ವಾದ ಮಾಡುವುದಕ್ಕಾಗಿ, ನಿನ್ನ ಜೀವಿತವನ್ನು ಸಾಗಿಸುವುದಕ್ಕಾಗಿ, ನಿನ್ನ ಪ್ರಾಣವನ್ನು ಉಳಿಸುವುದಕ್ಕಾಗಿ, ನಿನ್ನನ್ನು ದೃಢವಾಗಿ ನಿಲ್ಲಿಸುವುದಕ್ಕಾಗಿ. ಶಾಂತಿ ಸಿಸ್ಟರ್ ಅವರು ಇಲ್ಲಿ ಇವತ್ತು ಸಾಕ್ಷಿ ಹೇಳಬೇಕು ಅಂದರೆ ಯಾರೆಲ್ಲ ಕಾರ್ಯ ಮಾಡಬೇಕು? ಯೇಸ್ವಾಮಿ ನಂಬದೇ ಇರೋ ಇವರೆಲ್ಲ ಕಾರ್ಯ ಮಾಡಬೇಕು, ಎಲ್ಲ ಕಾರ್ಯ ಮಾಡಬೇಕು. ಯಾಕೆ ಗೊತ್ತಾ? ನನಗಾಗಿ ಯುದ್ಧ ಮಾಡುವಂಥ ಒಬ್ಬ ದೇವರಿದ್ದಾನೆ, ನನಗಾಗಿ ಕಾರ್ಯ ಮಾಡುವ ಒಬ್ಬ ದೇವರಿದ್ದಾನೆ. ಒಂದು ವೇಳೆ ಹೇಳ್ಬೋದು, ಅಯ್ಯೋ ನನ್ನ ಕೆಲಸದಲ್ಲಿ ಅವ್ರು ನನಗೆ ಟಾರ್ಚರ್ ಕೊಡ್ತಾರೆ, ಇವ್ರು ನನಗೆ ವಿರುದ್ಧವಾಗಿ ಮಾತಾಡ್ತಾರೆ, ಇವ್ರು ನನಗೆ ಹಿಂಗೆ ಮಾಡ್ತಾ ಇದ್ದಾರೆ, ಅವ್ರು ಹಿಂಗೆ ಮಾಡ್ತಾ ಇದ್ದಾರೆ. ನೀವು ಅವರಿಗೆ ವಿರುದ್ಧವಾಗಿ ಏನು ಮಾಡೋಕ್ಕೆ ಹೋಗೋದು ಬೇಡ. ನೀನು ಮೊಣಕಾಲಾಕಿ ಪ್ರಾರ್ಥನೆ ಮಾಡುವುದಾದರೆ, ನಿನ್ನ ಕಾರ್ಯಗಳನ್ನು ದೇವರ ಒಪ್ಪಿಸುವುದಾದರೆ, ದೇವರೇ ನಿನ್ನ ಉದ್ದೇಶಕ್ಕೆ ವಿರುದ್ಧವಾಗಿ ಯಾರೆಲ್ಲ ಕಾರ್ಯ ಮಾಡಿದ್ರು ಅದರ ಮಧ್ಯದಲ್ಲಿ ನನಗೆ ಜಯ ಕೊಡು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡುವುದಾದರೆ, ಇಂದು ನಿನಗೆ ವಿರುದ್ಧವಾಗಿ ನಿಲ್ಲುವ, ಇಂದು ಕಾರ್ಯ ಮಾಡ್ತಾ ಇರುವ ಆ ವ್ಯಕ್ತಿಯನ್ನು ಬದಲಾವಣೆ ಮಾಡಿ, ಆ ವ್ಯಕ್ತಿಯನ್ನು ಬದಲಾಯಿಸಿ, ಮನಸ್ಸನ್ನು ಬದಲಾಯಿಸಿ ಜಯವನ್ನು ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ದಿವಸಗಳು ನಾವು ನಂಬಬೇಕು. ಯೇಸುವನ್ನು ಆರಾಧನೆ ಮಾಡುವುದಕ್ಕಾಗಿ ನಾವು ತಯಾರಾದರೆ
ಅದ್ಭುತವನ್ನು ಮಾಡುವ ಒಬ್ಬ ದೇವರಿದ್ದಾನೆ. ಅದು ಒಂದು ವೇಳೆ ನಮ್ಮ ವಿರೋಧಿಗಳನ್ನೇ ದೇವರನ್ನು ಮಾಡಿಬಿಡ್ತಾರೆ, ಚೇಂಜ್ ಮಾಡಿಬಿಡ್ತಾರೆ. ಅದ್ಭುತವನ್ನು ಮಾಡುವಂತಹ ದೇವರು, ಕತ್ತೆಯ ಮೂಲಕ ಮಾತಾಡಿಸಿ ಅದ್ಭುತ ಮಾಡಿದವನು ನಮ್ಮ ದೇವರು. ಸಿಂಹದ ಬಾಯನ್ನು ಮುಚ್ಚಿ ಅದ್ಭುತ ಮಾಡಿದವನು ನಮ್ಮ ದೇವರು. ಈ ರಾತ್ರಿ ಕರ್ತನಿಗೆ ಯಾವುದೂ ಅಸಾಧ್ಯವಲ್ಲ, ಕರ್ತನಿಗೆ ಯಾವುದೂ ಅಸಾಧ್ಯವಲ್ಲ. ಈ ರಾತ್ರಿ ನಂಬುವ ತನ್ನ ಮಕ್ಕಳಿಗಾಗಿ ದೇವರು ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಕರ್ತನೆ, ನಾನು ನಂಬುತ್ತೇನೆ ಸ್ವಾಮಿ, ನೀನು ಯಾರನ್ನು ಬೇಕಾದರೂ ಯೂಸ್ ಮಾಡ್ತೀಯ, ಯಾವ ವಸ್ತುವನ್ನು ಯೂಸ್ ಮಾಡ್ತೀಯ, ಯಾವ ರೀತಿಯಾದರೂ ಸಹ ನನ್ನ ಜೀವಿತವನ್ನು ಸಾಗಿಸುವುದಕ್ಕೆ ಶಕ್ತನು ಎಂಬುದಾಗಿ ನಂಬುವುದಾದರೆ ನಿನಗಾಗಿ ಇಳಿದು ಬರುವ ದೇವರು, ನಿನಗಾಗಿ ಕಾರ್ಯ ಮಾಡುವ ದೇವರು. ಒಂದು ವೇಳೆ ನಿನ್ನ ಜೊತೆಯಲ್ಲಿರುವವರು ನಿನಗೆ ವಿರುದ್ಧವಾಗಿರಬಹುದು, ನಿರಾಶೆಯನ್ನು ಉಂಟು ಮಾಡ್ತಾ ಇರ್ಬೋದು, ವೇದನೆ ಉಂಟು ಮಾಡ್ತಾ ಇರ್ಬೋದು, ಅವರನ್ನೇ ದೇವರು ಬದಲಾಯಿಸಿಬಿಡ್ತಾರೆ, ಅವರನ್ನೇ ಚೇಂಜ್ ಮಾಡಾಕ್ಬಿಡ್ತಾರೆ ದೇವರು. ಈ ದಿವಸಗಳಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಆ ಸೇವೆ ಆರಂಭದ ಆ ದಿವಸ ನಾನು ಅಲ್ಲಿ ಹೋಗಿದ್ದೆ. ಒಂದು 5 ನಿಮಿಷ, ಕ್ಷಮಿಸ್ಬಿಡಿ, ಒಂದು 5 ನಿಮಿಷ ಮುಗಿಸ್ಬಿಡ್ತೀನಿ. 5 ನಿಮಿಷ ಹೋಯ್ತು, ಮುಂದೆ 4 ನಿಮಿಷ ಹೋಯ್ತು, ಇನ್ನೊಂದು 5 ನಿಮಿಷ, 8:10 ಮುಗಿಸ್ಬಿಡ್ತೀನಿ. ಅಲ್ಲಿ ಹೋದಂಥ ಸಮಯದಲ್ಲಿ ಆ ಪಾಸ್ಟರ್ ನನಗೆ ಹೇಳಿದ್ರು, ಮೀಟಿಂಗ್ ಎಲ್ಲ ಮುಗೀತು, ಇನ್ನೇನು ಅರ್ಜೆಂಟ್, ನಾವು ಹೊರಡ್ತಾ ಇದ್ದೀವಿ ಬೆಂಗಳೂರಿಗೆ. ಪಾಸ್ಟರ್ 1 ನಿಮಿಷ, ನಾನು ಕಾರ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಪಾಸ್ಟರ್ 1 ನಿಮಿಷ ಹೋಗ್ಬೇಡಿ, ಬನ್ನಿ ಅಂತ ಕರೆದ್ರು. ಅದು ಏನು ಪಾಸ್ಟರ್, ಅಲ್ಲ ಅರ್ಜೆಂಟ್ ಹೋಗ್ಬೇಕು, ಅವರು ರೆಡಿ ಆಗಿಬಿಟ್ಟಿದ್ದಾರೆ, ಹೋಗಬೇಕು ಅಂತ ಹೇಳಿದೆ. ಈಗ ನಾನು ಬೇರೆಯವ್ರ ಕಾರಲ್ಲಿ ಹೋಗಿರೋದು, ನಮ್ಮ ಪ್ರೆಸಿಡೆಂಟ್ ಅವ್ರ ಕಾರಲ್ಲಿ ಹೋಗಿರೋದು. ಇವಾಗ ಅವರು ಹೊರಟು ನಿಂತಿರ್ಬೇಕಾದ್ರೆ ನಾನು ಹೋಗ್ಬಿಟ್ಟು ನನ್ನ ಹಳೆ ವಿಶ್ವಾಸಿ ಇವರು ಅದು ಇದು ಅಂದ್ಕೊಂಡು ಮಾಡ್ರೆ ನಾನು ಹೋಗ್ಬೇಕು. ಇಲ್ಲ ಪಾಸ್ಟರ್, ಈ ಬಿಲ್ಡಿಂಗ್ದು ಓನರ್ನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಅಂದರು. ಸವಿತಾ ಸಮಾಜ ಕೇಳಿದ್ರೆ? ಸವಿತಾ ಸಮಾಜ ಅಂತ ಏನು? ಸವಿತಾ ಸಮಾಜ ಅಂದ್ರೇನು? ಕಟಿಂಗ್ ಶಾಪ್ ಇಟ್ಟರು. ಸವಿತಾ ಸಮಾಜ ಅವ್ರದ್ದೊಂದು ಸಮಾಜ. ಆ ಸವಿತಾ ಸಮಾಜದ ಒಂದು ಏನದು ಕಲ್ಯಾಣ ಮಂಟಪ, ಅದು ಅಂದರೆ ಕಲ್ಯಾಣ ಮಂಟಪ ಸಮುದಾಯ ಭವನ, ಕಮ್ಯುನಿಟಿ ಹಾಲ್, ಅದು 3 ಫ್ಲೋರ್. ಅದು 6,000 ರೂಪಾಯಿಗೆ ಬಾಡಿಗೆಗೆ ಕೊಡ್ರಿ ಸಾರು ಅಂತ ಹೇಳಿದ್ರೆ, ಈ ಪ್ರಿನ್ಸ್ ಪಾಸ್ಟ್ರು ಇಲ್ಲ 8,000 ಕೊಡ್ತೀನಿ ಅಂದ್ಬಿಡೋರು ಸ್ಪಿರಿಟಲ್ಲಿ. 6,000 ಕೇಳಿದ್ರೆ 5,000ಕ್ಕೆ ತಾನೇ ನಾವು ಮಾತಾಡೋದು. ನನ್ನನ್ನು ಕಳಿಸಿದ್ರೆ ನಾನು 5ಕ್ಕೆ ಮಾತಾಡ್ತಿದ್ದೆ. ನಾನು ಅವಾಗ ನೀವು ತಿಳ್ಕೊಬಾರ್ದು ಪಾಸ್ಟ್ರು ಜಿಪಣ ಅಂತ, ಸುಮ್ಮನೆ ಯಾಕೆ ಕೊಡಬೇಕು? ಇವ್ರು ಹೇಳಿದ್ರು ನನಗೆ, ನಾನು ಹೇಳಿದೆ ಯಾಕೆ ಪಾಸ್ಟರ್ 6,000 ಕೇಳಿದ್ರೆ ನೀವು 8 ಅಂದರೆ, ಹೋಗ್ಲಿ ಪಾಸ್ಟರ್ ಅದು ಲಾಭನೇ, 3 ಫ್ಲೋರು 8,000 ಅಲ್ಲ, ಜಾಸ್ತಿನೇ ಕೊಡ್ಬೋದು ಅದಕ್ಕೆ. ಆದರೆ ಈ ಸವಿತಾ ಸಮಾಜ ಕಮ್ಯುನಿಟಿ ಅಲ್ಲಿ ಧೂಳು ಹಿಡಿದು ಬಿದ್ದೈತೆ. ಯಾವಾಗಲೂ ಒಂದು ಕಾರ್ಯಕ್ರಮ ತಾನೇ ನಡೆಯುತ್ತೆ ಅವ್ರದ್ದು. ಒಳ್ಳೆ ಇದಕ್ಕಿಂತ ಸೂಪರ್ ಸ್ಟೇಜ್ ಎಲ್ಲ ಮಾಡಿಟ್ಟಿದ್ದಾರೆ ಅಲ್ಲಿ, ಎಲ್ಲ ಹೇಳಿ ಮಾಡಿಸಿದಂತಹ ರೀತಿಯಲ್ಲಿ ಬೈಬಲ್ ಕಾಲೇಜ್ ನಡೆಸೋಕ್ಕೆ ಸೂಪರ್ ಆಗಿದೆ ಅದು. ಕೆಳಗಡೆ ಕಿಚನ್ ಅಂತೆ, ಟಾಯ್ಲೆಟ್ಸ್ ಅಂತೆ, ಈ ಪ್ಲೇಟ್ಸ್ ಅಂತೆ, ಚೇರ್ಸ್ ಅಂತೆ, ಎಲ್ಲ ಸೇರಿ 8,000. ಇದೆಲ್ಲ ಆದಮೇಲೆ ಓನರ್ ಬರ್ತಾರೆ, ಪಾಸ್ಟರ್ ಮಾತಾಡ್ಕೊಂಡು ಹೋಗಿ ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ. ಹೇಳಿಲ್ಲ ಪಾಸ್ಟರ್ ಟೈಮ್ ಆಯಿತು ಹೋಗ್ತೀನಿ ಅಂದ್ರೆ, ಪಾಸ್ಟರ್ ಇಲ್ಲೇ ಬಂದರು, ನಾನು ಹೋಗಿ ನೋಡ್ತೀನಿ, ನಾನು ಈ ಮನುಷ್ಯನೆಲ್ಲೋ ನೋಡಿದ್ದೀನಲ್ಲ ಅಂತ ಅನಿಸ್ಬಿಡ್ತು ನನಗೆ. ಯಾರನ್ನ? ಆ ಓನರ್ನ. ಓನರ್ ಅಂದರೆ ಸವಿತಾ ಸಮಾಜದ ಅಧ್ಯಕ್ಷ, ತಾಲೂಕು ಅಧ್ಯಕ್ಷ, ಸವಿತಾ ಸಮಾಜ ಅಧ್ಯಕ್ಷ. ನಾನು ನೋಡಿದೆ, ನಮಸ್ಕಾರ ಸರ್ ಅಂದರು. ನಾನು ನಮಸ್ಕಾರ ಅಂತ ಕೈ ಕೊಟ್ಟೆ. ಆ ಶಬ್ದ ಕೇಳಿದಾಗ ನನಗೇನೋ ಪರಿಚಯ, ಮುಖಭಾವನೂ ಸ್ವಲ್ಪ ಚೇಂಜ್ ಆಗಿದ್ದಾರೆ. ಬಟ್ ಅವಾಗ ನಾನು ಹಿಂಗೆ ಮಾತಾಡ್ತಾ ನಾನು ಹೇಳಿದೆ, ಸರ್ ನೀವಿರೋದು ಎಲ್ಲಿ ಹೇಳಿ? ಸರ್ ಇಲ್ಲೇ ಜೋಗಿಹಳ್ಳಿಯಿಂದ ಸ್ವಲ್ಪ ಆ ಕಡೆ. ಕಟಿಂಗ್ ಶಾಪ್ ಅಲ್ವಾ ನಿಮ್ಮದು? ಹೌದು. 93ಇಂದ 97ವರೆಗೂ ಇವ್ರ ಹತ್ರನೇ ನನ್ನ ತಲೆ ಕೊಟ್ಟಿದ್ದು ನಾನು, ತಿನ್ನಕ್ಕಲ್ಲ ಕಟ್ ಮಾಡೋಕ್ಕೆ. ನಾನು ಹೇಳಿದೆ, ಸರ್ ನೀವೇ ಅಲ್ವಾ ಸರ್ ನನಗೆ ಕಟಿಂಗ್ ಮಾಡ್ತಾ ಇದ್ದಿದ್ದು 4 ವರ್ಷ? ಸರ್ ನಾನು ಅದೇ ನಿಮ್ಮನ್ನು ನೋಡ್ದಾಗಿಂದ, ಯಾಕೆ ಹಂಗೆ ವ್ಯತ್ಯಾಸ, ನಾನು ನೋಡ್ದಾಗಿಂದ ಎಲ್ಲೋ ನೋಡಿದ್ದೀನಲ್ಲ. ನೋಡಿ ಸರ್ ನೀವೇ ಕಟ್ ಮಾಡಿದ್ದು ಸರ್ ನನ್ನ ತಲೆ ಕೂದಲನ್ನ. ಅವಾಗ ಅವ್ರು ಹೇಳಿದ್ರು, ಹೌದು ಸರ್ ನನಗೆ ಇವಾಗ ಜ್ಞಾಪಕ ಬಂತು ಸರ್, ಇವಾಗ ಜ್ಞಾಪಕ ಬಂತು ನೋಡಿ. ಆವಾಗ ಪ್ರಿನ್ಸ್ ಪಾಸ್ಟ್ರಿಗೆ ಏನು ಹೇಳ್ತಾರೆ ಗೊತ್ತಾ? ಈಗ ನಾನು ಆ ಕಟ್ಟಿಂಗ್ ಶಾಪ್ ಅವರು ಫ್ರೆಂಡ್ ಆಗಿಬಿಟ್ವಿ. ಇವಾಗ ಪ್ರಿನ್ಸ್ ಪಾಸ್ಟ್ರಿಗೆ ಹೇಳ್ತಾರೆ, ಸರ್ ಇವರು ಆವಾಗಿಂದ ನಮ್ಮ ದೋಸ್ತು ಸರ್. ಈಗ ನೋಡಿ ನಾನೇ ಫ್ರೆಂಡ್ ಆಗಿಬಿಟ್ಟೆ ಅಲ್ಲಿ. ಕಾರಣ ಏನು? ನಮ್ಮ ಈಗ ಅವ್ರಿಗೇನ ನಂತರ ಪ್ರಿನ್ಸ್ ಪಾಸ್ಟ್ರು ಫೋನ್ ಮಾಡಿದಾಗ 2 ದಿವಸ ಬಿಟ್ಟು ಫೋನ್ ಮಾಡಿದಾಗ ಹೇಳಿದ್ರು, ಸರ್ ನಿಮ್ಮ ಬಗ್ಗೆ ತುಂಬ ಹೇಳಿದ್ರು ಸರ್, ಚರ್ಚ್ ಫಾದರ್ ಅವಾಗ ಬರ್ತಾಯಿದ್ರು, ತುಂಬ ಒಳ್ಳೆ ಕಾರ್ಯಗಳು ಮಾಡಿದ್ರು ಅಂತ ಹೇಳಿದ್ರು ಸರ್. ನಾನು ಹಂಗಿರಲಿ ಬಿಡಿ ಅಂತಲೂ ಹೇಳಿದೆ ನಾನು. ಕಾರಣ ಏನು ಗೊತ್ತಾ?
ನಾವು ಎಲ್ಲಿ ಹುಡ್ಕೊಂಡು ಹೋಗ್ತೀವೋ ದೇವರ ವಾಕ್ಯ ಹೇಳ್ತದೆ, ಎಲ್ಲಿ ಯಾವ ವಿರೋಧವಾಗಿ ಸೇವೆ ನಿಂತೋಗಿತ್ತೋ ನಮಗೆ ಪರಿಚಯ ಇರುವಂಥ ವ್ಯಕ್ತಿಗಳನ್ನು ತಂದು ಈಗ ಅವರಿಗೆ ಪ್ರಿನ್ಸ್ ಪಾಸ್ಟ್ರ್ ಮೇಲೆ ಪ್ರೀತಿ. ಅದು ಮಾತ್ರ ಅಲ್ಲ, 4 ವರ್ಷ ಕಟಿಂಗ್ ಮಾಡಿದವರೇ ಇದರ ಒಂದು ಪಾಸ್ಟ್ರು ಅಂತ ಗೊತ್ತಾದಾಗ ಇನ್ನೂ ಒಂದು ಸಂತೋಷ ಆಗೋಗ್ಬಿಡ್ತು. ಪ್ರಿಯ ದೇವರ ಮಕ್ಕಳೇ, ನಾನು ನೀವು ಪ್ರಾರ್ಥನೆ ಮಾಡುವುದಾದರೆ ನಮಗೆ ಪರಿಚಯವಿಲ್ಲದಂಥ ಸ್ಥಳದಲ್ಲಿಯೂ ನಮಗಾಗಿ ವ್ಯಕ್ತಿಗಳನ್ನು ರೆಡಿ ಮಾಡುವಂತಹ, ಸಿದ್ಧ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ರಾತ್ರಿ ಕರ್ತನು ನಮಗೆ ಹೇಳುವುದೇನೆಂದರೆ, ನಿನ್ನ ಕಾರ್ಯಭಾರವನ್ನು ಮನುಷ್ಯನ ಕೈಗೊಪ್ಪಿಸಬೇಡ, ನಿನ್ನ ಗಂಡನ ಕೈಗೊಪ್ಪಿಸಬೇಡ, ನಿನ್ನ ಹೆಂಡತಿ ಕೈಗೊಪ್ಪಿಸಬೇಡ, ನಿನ್ನ ಮಕ್ಕಳ ಕೈಗೊಪ್ಪಿಸಬೇಡ, ನಿನ್ನ ತಂದೆ ತಾಯಿಗೆ ಒಪ್ಪಿಸಬೇಡ. ಅವರೆಲ್ಲರೂ ನಂಬಿಗಸ್ತರಲ್ಲ, ಒಂದು ವೇಳೆ ಕೈ ಬಿಡಬಹುದು. ಜೊತೆಗಿರುವಂತಹ ಇವತ್ತು ಜೊತೆಗಿದ್ದವರು ನಾಳೆ ಇರೋದಿಲ್ಲ. ಆದರೆ ನಿನ್ನ ಕಾರ್ಯಭಾರವನ್ನು ನೀನು ದೇವರಿಗೆ ವಹಿಸುವುದಾದರೆ, ಆತನಿಗೆ ವಹಿಸುವುದಾದರೆ ನಿನ್ನ ಉದ್ದೇಶಗಳು ಸಫಲವಾಗ್ತದೆ. ಆತನು ನಿನ್ನ ಭೂಯಾತ್ರೆಯ ಚಿಂತೆಯನ್ನು ದೇವರಿಗೆ ವಹಿಸುವುದಾದರೆ ಆತನು ನಿನ್ನ ಅದನ್ನು ಸಾಗಿಸಿ ನೀನು ಎಲ್ಲಿ ತಲುಪಬೇಕೋ, ಎಲ್ಲಿಗೆ ನಿನ್ನನ್ನು ಮುಟ್ಟಿಸಬೇಕೋ ಅಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸುವಂತಹ ಸರ್ವಶಕ್ತನಾದ ಒಬ್ಬ ದೇವರಿರುವುದರಿಂದ ಈ ರಾತ್ರಿ ಕರ್ತನಿಗೆ ಹೇಳೋಣ, ಕರ್ತನೆ ನನ್ನನ್ನೇ ನಿನ್ನ ಕೈಗೊಪ್ಪಿಸಿಕೊಡ್ತೇನೆ. ಕಣ್ಣುಗಳನ್ನ ಮುಚ್ಚೋಣ, ಒಂದು ನಿಮಿಷ ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡೋಣ. ನಮ್ಮ ಜೀವಿತದ ಕಾರ್ಯಭಾರಗಳನ್ನು ದೇವರಿಗೆ ವಹಿಸಿಕೊಡೋಣ. ಮನುಷ್ಯರ ಕೈಗಳಿಗೆ ನಾವು ಒಪ್ಪಿಸಿದರೆ ಎಷ್ಟೋ ಸಂದರ್ಭಗಳಲ್ಲಿ ಕೆಲವು ದಿವಸ ಮುಂದೆ ಹೋಗ್ಬೋದು, ನಂತರ ನಡೆಯೋದಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರ ಕೈಗೆ ಯಾರೆಲ್ಲ ಒಪ್ಪಿಸಿಕೊಟ್ಟಿದ್ದಾರೋ ಅವರು ಸೋತಂಥ ಚರಿತ್ರೆಯೇ ಇಲ್ಲ, ಅವರು ಫೇಲ್ ಆದಂಥ ಚರಿತ್ರೆ ಇಲ್ಲ, ಆ ಜೀವನ ಫೇಲ್ ಆಗಿಲ್ಲ. ಯಾರೆಲ್ಲ ತಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿದ್ದಾರೋ ಅವರು ಫೇಲ್ ಆದ ಚರಿತ್ರೆ ಇಲ್ಲ, ಅವರು ಸೋತು ಹೋದ ಚರಿತ್ರೆ ಇಲ್ಲ. ಮನುಷ್ಯರ ಕೈಗೆ ಒಪ್ಪಿಸಿದವರು ಸೋತಂಥ ಚರಿತ್ರೆಗಳನ್ನ ನೋಡ್ತೇವೆ. ಎಷ್ಟೋ ಜನ ನಮಗೆ ಬೇಕಾದವರು ನಮ್ಮನ್ನು ಕೈ ಬಿಟ್ಟಂತ ಚರಿತ್ರೆ ಇದೆ. ಆದರೆ ವಾಕ್ಯ ಹೇಳ್ತದೆ, ಯಾರೆಲ್ಲ ತಮ್ಮನ್ನೇ ದೇವರಿಗೆ ಒಪ್ಪಿಸಿಕೊಟ್ಟರೋ, ದೇವರಿಗೆ ಸಮರ್ಪಿಸಿಕೊಟ್ಟರೋ ಅವರಿಗಾಗಿ ಅದ್ಭುತವನ್ನು ಮಾಡಿದ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ರಾತ್ರಿ ಸಮಯದಲ್ಲಿ ಕರ್ತನೇ, ನನ್ನ ಜೀವಿತವನ್ನು ನಿನ್ನ ಕೈಗೆ ಸಮರ್ಪಿಸ್ತೇನೆ. ನೀನು ಸಾಗಿಸುವುದಕ್ಕೆ ಶಕ್ತನು, ನೀನು ಮುನ್ನಡೆಸುವುದಕ್ಕೆ ಶಕ್ತನು. ಅದ್ಭುತ ಮಾಡುವ ಸರ್ವಶಕ್ತನಾದ ದೇವರು, ಅಸಾಧ್ಯಗಳನ್ನು ಸಾಧ್ಯ ಮಾಡುವ ದೇವರು, ಆತ ನಮಗಾಗಿದ್ದಾನೆ. ಸೊಲೊಮೋನ ಹೇಳ್ತಾನೆ, ನಿನ್ನ ಕಾರ್ಯಭಾರವನ್ನೇ ಯೆಹೋವನಿಗೆ ವಹಿಸಿಬಿಡು, ನಿನ್ನ ಉದ್ದೇಶಗಳು ಸಫಲವಾಗ್ತದೆ. ಅವನ ತಂದೆಯಾದ ದಾವೀದ ಹೇಳ್ತಾನೆ, ನಿನ್ನ ಬೋಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಟೆನ್ಷನ್ ಆಗಿರುವಂತಲ್ಲ, ಭರವಸೆದಿಂದಿರು. ಬಿ ಕಾನ್ಫಿಡೆಂಟ್. ನಿನ್ನ ಜೀವಿತವನ್ನು ದೇವರ ಕೈಗೆ ಒಪ್ಪಿಸಿದ್ರೆ ಫೇಲ್ ಆಗೋದಕ್ಕೆ ಬಿಡಲ್ಲ, ಸೋಲೋದಕ್ಕೆ ಅವನು ಬಿಡಲ್ಲ. ನಿನ್ನ ಜೀವನವನ್ನು ಸಾಗಿಸುವಂತಹ ಒಬ್ಬ ದೇವರು, ನಿನಗೆ ಜಯ ಕೊಡುವಂತಹ ಒಬ್ಬ ದೇವರು. ಈ ರಾತ್ರಿ ಒಂದು ನಿಮಿಷ ನಮ್ಮೆಲ್ಲ ಬಾಯಿಗಳನ್ನ ತೆರೆಯೋಣ. ಒಂದು ನಿಮಿಷ ಕರ್ತನಿಗೆ ಹೇಳೋಣ, ಸ್ವಾಮಿ ನನ್ನನ್ನೇ ಸಮರ್ಪಿಸುತ್ತೇನೆ. ಈ ರಾತ್ರಿ ನಮ್ಮನ್ನೇ ಸಮರ್ಪಿಸ್ತೇವಪ್ಪ, ನಮ್ಮ ಜೀವಿತವನ್ನು ಸಮರ್ಪಿಸ್ತೇವೆ, ನಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ತೇವೆ. ನನ್ನ ಭಾರವನ್ನು ಒಪ್ಪಿಸ್ತೇನೆ, ನನ್ನ ವೇದನೆಯನ್ನು ಒಪ್ಪಿಸ್ತೇನೆ, ನನ್ನ ನಿರಾಶೆಯನ್ನು ಒಪ್ಪಿಸ್ತೇನೆ, ನನ್ನ ದುಃಖವನ್ನು ಒಪ್ಪಿಸುತ್ತೇನೆ, ನನ್ನ ಜೀವಿತ ಚಿಂತೆಗಳನ್ನು ಒಪ್ಪಿಸ್ತೇನೆ, ನನ್ನ ಭೂಯಾತ್ರೆ ಚಿಂತೆಯನ್ನು ಒಪ್ಪಿಸ್ತೇನೆ. ಸರಿಯಾಗಿ ಸಾಗಿಸುವುದಕ್ಕೆ ಈ ಮನುಷ್ಯರಲ್ಲಿ ಯಾರಿಗೂ ಆಗಲ್ಲ, ಅದು ನಿನ್ನಿಂದ ಮಾತ್ರ ಸ್ವಾಮಿ. ನೀನು ಮಾತ್ರ ಅದನ್ನು ಸಾಗಿಸಿ ಸುರಕ್ಷಿತ ಸ್ಥಳಕ್ಕೆ ತಲುಪಿಸುವವನು ನೀನಾಗಿದೆಯಪ್ಪ. ಈ ರಾತ್ರಿ ನಮ್ಮನ್ನೇ ಕರ್ತನ ಸಮರ್ಪಿಸಿಕೊಂಡು ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ತಲೆಬಾಗಿರುವಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ದೈವಿಕವಾದ ಕಾವಲು ಸಾನ್ನಿಧ್ಯ ನಿನ್ನ ಮಕ್ಕಳ ಸಂಗಡ ಇದ್ದು ಇದುವರೆಗೂ ನಡೆಸಿದೆಯಪ್ಪ. ನಮ್ಮ ಉಪವಾಸ ಪ್ರಾರ್ಥನೆ 12 ದಿವಸ ರಾತ್ರಿ ಈ ರೀತಿಯಲ್ಲಿ ಒಟ್ಟಾಗಿ ಸೇರುವಂತೆ ನೀನು ನಮಗೆ ಸಹಾಯ ಮಾಡಿದೆ. ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಅಪ್ಪ, ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಮಕ್ಕಳಿಂದಿರಿಗೂ ಹೋಗುವಾಗ ನೀನು ಜೊತೆಯಾಗಿರು. ಅವರು ತಮ್ಮ ಜೀವಿತವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವಾಗ ಅದನ್ನು ಜಯಕರವಾಗಿ ಸಾಗಿಸುವಂಥ ದೇವರು ನೀನಾಗಿದೆ, ಅದಕ್ಕಾಗಿ ಸ್ತೋತ್ರ. ಇದುವರೆಗೆ ನಮ್ಮನ್ನು ತಂದಿದ್ದೆ, ಅದಕ್ಕಾಗಿ ಸ್ತೋತ್ರ. ಮುಂದೆಯೂ ನೀನು ನಡೆಸ್ತಿ, ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು,
ಪವಿತ್ರ ಆತ್ಮನ ಅನುಭವವನ್ನು ಪ್ರಾರ್ಥನೆ ಮಾಡೋದೆಲ್ಲ ವಿಶ್ವದೊಂದಿಗೆ ಇಂದಿನಿಂದ ಸದಾ ಕಾಲವು ನೆಲೆಯಾಗಿರಲಿ. ನಮಗೆ ಜಯವನ್ನು ಕೊಟ್ಟದ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.